ಫಸ್ಟ್ ಆಫ್ ಆಲ್ ರಿವ್ಯೂನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆನೆ ಇದು ಯಾವ ಸಿನಿಮಾದ ತರನೂ ಅನ್ಸಲ್ಲ. ಡೈರೆಕ್ಟರ್ ಒಂದ್ ಕತೆ ಅನ್ಕೊಂಡಿದ್ದಾರೆ, ಅದನ್ನ ಸ್ಕ್ರೀನ್ ಮೇಲೆ ತಂದಿದ್ದಾರೆ. ಲ್ಯಾಂಡ್ ಲಾರ್ಡ್ ಇದು ಜಡೇಶ್ ಅವರು ಡೈರೆಕ್ಟ್ ಮಾಡಿರೋ ಸಿನಿಮಾ. ನಿಮ್ಗೆ ಗೊತ್ತಿರೋ ಹಾಗೆ ದುನಿಯಾ ವಿಜಯ್ ಅವರು, ರಾಜ್ ಅವರು, ರಚಿತಾ ರಾಮ್ ಅವರು ಹೀಗೆ ಸಾಕಷ್ಟು ನೋನ್ ಫೇಸಸ್ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ. ಸಿನಿಮಾದ ಒನ್ಲೈನ್ ವಿಚಾರಕ್ಕೆ ಬಂದ್ರೆ, ಜಮೀನ್ದಾರ್ಗೂ ಹಾಗೂ ಕೂಲಿ ಮಾಡೋರ್ ನಡುವೆ ಆಗೋ ಒಂದು ಸಂಘರ್ಷ ಅಂತ ಹೇಳ್ಬೋದು, ವಿತ್ ಪ್ರಾಪರ್ ವೆಲ್ ರಿಟರ್ನ್ ಡೈಲಾಗ್ಸ್. ರಿವ್ಯೂನ ಎಂಡ್ ತನಕ ನೋಡಿ, ಇಷ್ಟ ಆದ್ರೆ ಆಸ್ ಯೂಶುವಲ್ ಲೈಕ್ ಮಾಡಿದ್ರೆ ರೀಚ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದೆ ಏನಂದ್ರೆ, ಸಿನಿಮಾದ ಕತೆ ಹೊಸ ತರ ಅನ್ಸುತ್ತಾ ಅಂತ ಕೇಳಿದ್ರೆ ಇಲ್ಲ ಅಂತಾನೆ ಹೇಳ್ತೀನಿ, ಆದ್ರೆ ಪ್ರೆಸೆಂಟೇಶನ್ ಚೆನ್ನಾಗಿದೆ. ಥಿಯೇಟರ್ ಅಲ್ಲಿ ಸಾಕಷ್ಟು ಸೀನ್ಗಳು ಒಳ್ಳೆ ಮೂಮೆಂಟ್ಸ್ ನ ಕೊಡುತ್ತೆ. ದುನಿಯಾ ವಿಜಯ್ ಅವರನ್ನ ಸಲಗ, ಭೀಮಾ ಈ ತರ ಪಾತ್ರದಲ್ಲಿ ನೋಡಿದೀವಿ, ಬಟ್ ಈ ರಾಚಯ್ಯನ ಪಾತ್ರ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಅದು ಸಿನಿಮಾಗೆ ಮೇಜರ್ ಪಾಸಿಟಿವ್ ಆಗಿದೆ. ಅಂದ್ರೆ ಸಿನಿಮಾದಲ್ಲಿ ಹೇಳ್ತಿರೋ ವಿಷಯಕ್ಕೆ ಆಡಿಯನ್ಸ್ ಕನೆಕ್ಟ್ ಆಗ್ಬೇಕು ಅಂದ್ರೆ ವರ್ಲ್ಡ್ ಬಿಲ್ಡಿಂಗ್ ಪ್ರಾಪರ್ ಆಗಿ ಇರ್ಬೇಕಾಗತ್ತೆ. ಅದು ಇಲ್ಲಿ ಆಗಿದೆ. ಫಸ್ಟ್ ಹಾಫ್ ಅಲ್ಲಿ ನನಗೆ ಸಖತ್ತಾಗಿ ವರ್ಕ್ ಆಗಿದ್ದು, ಆಡಿಯನ್ಸ್ಗೆ ಬೇಕಾಗಿರೋ ಸೀನ್ ನ ತುಂಬಾ ಹೊತ್ತು ಹೋಲ್ಡ್ ಮಾಡಿ ಇಟ್ಟು ಪ್ರಾಪರ್ ಟೈಮ್ ಅಲ್ಲಿ ಎಲಿವೇಟ್ ಮಾಡ್ತಾರೆ. ಸಡನ್ ಆಗಿ ನೋಡಿದ ತಕ್ಷಣ ಜಡೇಶ್ ಅವರಿಗೆ ಕಮರ್ಷಿಯಲ್ ಫಿಲ್ಮ್ಸ್ ನ ತೆಗೆಯೋ ಎಬಿಲಿಟಿ ಇದೆ, ಇನ್ನೊಬ್ಬ ಒಳ್ಳೆ ಡೈರೆಕ್ಟರ್ ಕನ್ನಡ ಇಂಡಸ್ಟ್ರಿಲಿ ಇದಾರೆ ಅಂತ ಅನಿಸ್ತು. ಮತ್ತೆ ಸೆಕೆಂಡ್ ಹಾಫ್ ಅಲ್ಲಿ ಕೂಡ ಆ ಪೊಲೀಸ್ ಕಾಕಿ ಸೀರೆ ಪೋರ್ಷನ್ ಒಂದ್ ಬರುತ್ತೆ, ತುಂಬಾ ಹೈ ಫೀಲ್ ಕೊಡುತ್ತೆ ಥಿಯೇಟರ್ ಅಲ್ಲಿ. ಆ ತರ ಸೀನ್ಸ್ ಅಂದ್ರೆ ಥಿಯೇಟರ್ ಅಲ್ಲಿ ವರ್ಕ್ ಆಗೋ ಸೀನ್ ಅಂತ ನಾವೇನ್ ಹೇಳ್ತೀವಿ, ಅದು ಸಿನಿಮಾದಲ್ಲಿ ತುಂಬಾ ಇದೆ, ವರ್ಕ್ ಆಗಿದೆ ಕೂಡ. ಇನ್ನು ನೆಗೆಟಿವ್ಸ್ ಗೆ ಹೋಗೋಕ್ಕೂ ಮುಂಚೆ ಡೈಲಾಗ್ಸ್. ಮಾಸ್ತಿ ಅವರು ಚೆನ್ನಾಗಿದೆ ಅಂತ ಹೇಳೋದು ಬೇರೆ, ಬಟ್ ಅವರು ಡೈಲಾಗ್ಸ್ ನ ಮೀನಿಂಗ್ ಫುಲ್ ಆಗಿ ಬರೀತಾರೆ, ಇಷ್ಟ ಆಯ್ತು ನನ್ಗೆ. ಪರ್ಫಾರ್ಮೆನ್ಸ್ ವೈಸ್ ರಚಿತಾ ರಾಮ್ ಅವ್ರಿಗೆ ಸೂಟ್ ಆಗಲ್ಲ ಅಂತ ಅನ್ಕೊಂಡಿದ್ದೆ, ಇಲ್ಲ ಆಕ್ಟ್ ಮಾಡ್ತಾ ಇದಾರೆ ಅಂತ ಅನ್ಸೋದೇ ಇಲ್ಲ. ಇನಿಷಿಯಲ್ ಸೀನ್ಸ್ ಸ್ವಲ್ಪ ಹೊತ್ತು ಬಿಟ್ರೆ ನ್ಯಾಚುರಲ್ ಆಗಿ ಕಾಣ್ತಾರೆ. ದುನಿಯಾ ವಿಜಯ್ ಅವರನ್ನ ಪ್ರಾಪರ್ ಆಗಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಅವರ ಆಕ್ಟಿಂಗ್ ನನಗೆ ಸಖತ್ ಇಷ್ಟ ಆಯ್ತು. ಇನ್ನು ರಾಜ್ ಅವರು ಆ ಪಾತ್ರ ಆಗಿ ಕಾಣೋಕೆ ತುಂಬಾ ಎಫರ್ಟ್ ಹಾಕಿದ್ದಾರೆ, ಡೀಸೆಂಟ್ ಆಗಿದೆ ಅಂತ ಅನಿಸ್ತು. ಉಳಿದ ಆಕ್ಟರ್ ಪರ್ಫಾರ್ಮೆನ್ಸ್ ಕತೆಗೆ ಎಷ್ಟು ಬೇಕಿತ್ತು ಅಷ್ಟಿದೆ. ಉಮಾಶ್ರೀ ಅವರು ಆಸ್ ಯೂಶುವಲ್ ಕಮ್ಮಿ ಟೈಮ್ ಇದ್ರು ಒಳ್ಳೆ ಇಂಪ್ಯಾಕ್ಟ್ ಇರುತ್ತೆ. BGM ಸ್ವಲ್ಪ ಬೇರೆ ಸಿನಿಮಾನ ನೆನ್ಪು ಮಾಡ್ತು, ಬಟ್ ಸೀನ್ಸ್ಗೆ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಇನ್ನು ನೆಗೆಟಿವ್ಸ್, ಈ ಸಿನಿಮಾದ ಡ್ರಾಮಾ ಇನ್ನ ಬೆಟರ್ ಆಗ್ಬೋದಿತ್ತೇನೋ ಅಂತ ಅನಿಸ್ತು. ಫಸ್ಟ್ ಹಾಫ್ ಅಲ್ಲಿ ಸ್ವಲ್ಪ ಟೈಮ್ ತಗೊಳುತ್ತೆ, ಆ ಇಂಟೆನ್ಸ್ ಸೀನ್ ಬರೋದ್ರಿಂದ ತೊಂದ್ರೆ ಅಂತ ಅನ್ಸಲ್ಲ, ಬಟ್ ಡ್ರಾಮಾ ಮತ್ತೆ ಸೆಕೆಂಡ್ ಹಾಫ್ ಅಲ್ಲಿ ಸ್ವಲ್ಪ ಸೀನ್ಗಳು ರಿಪಿಟೇಟಿವ್ ಅಂತ ಅನಿಸ್ತು. ಅಫ್ಕೋರ್ಸ್ ಕತೆ ಒಂದು ಟೆಂಪ್ಲೆಟ್ ನ ಫಾಲೋ ಮಾಡಿದ್ರು ಡೆಫಿನೆಟ್ಲಿ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಅಂತೂ ಕೊಡುತ್ತೆ. ಜಡೇಶ್ ಅವರು ಸೆಟಲ್ ಆಗಿ ತುಂಬಾ ವಿಷಯ ತಿಳಿಸಿದ್ದಾರೆ. ಒಂದ್ ಸೀನ್ ಅಲ್ಲಿ MLA ಅವರು ಚೇರ್ ಮೇಲೆ ಕುತ್ಕೊಂಡು ಊಟ ಮಾಡ್ತಾ ಇರ್ತಾರೆ, ಈ ಕಡೆ ಜನ ಊಟಕ್ಕೆ ಲೈನ್ ಅಲ್ಲಿ ಪರದಾಡ್ತಿರ್ತಾರೆ. ಸೊ ಸಿಂಪಲ್ ಆಗಿ ಹೇಳೋದಾದ್ರೆ ಸಿನಿಮಾ ಚೆನ್ನಾಗಿದೆ, ಬಟ್ ಡ್ರಾಮಾ ಡೆಫಿನೆಟ್ಲಿ ಇನ್ನ ಬೆಟರ್ ಆಗ್ಬೋದಿತ್ತು. ಇಟ್ಸ್ ಅ ಗುಡ್ ವಾಚ್ ಅಂತ ಹೇಳ್ಬೋದು. ಇದಾಗಿದೆ ಲ್ಯಾಂಡ್ ಲಾರ್ಡ್ ಸಿನಿಮಾದ ರಿವ್ಯೂ. ಚಾನಲ್ಗೆ ವಿಸಿಟ್ ಮಾಡಿ, ಬೇರೆ ಕಾಂಟೆಂಟ್ಸ್ ನ ನೋಡಿ, ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಯೂನಿಕ್ ಕಾಂಟೆಂಟ್ ಜೊತೆ ಸಿಗ್ತೀವಿ.